ಎಲ್ಲರಿಗೂ ನಮಸ್ಕಾರ. ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮೀನ ರಾಶಿಯ ಮೇ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ? ಮೀನ ರಾಶಿಯವರಿಗೆ ಮೇ ತಿಂಗಳ ಗೋಚಾರ ಫಲಗಳೇನು? ಮೀನ ರಾಶಿಯವರಿಗೆ ಮೇ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ದೊರೆಯಲಿದೆ, ಹಾಗೇನೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು? ಮೀನ ರಾಶಿಯವರಿಗೆ ಮೇ ತಿಂಗಳ 2025ನೇ ವರ್ಷದಲ್ಲಿ 50% ಶುಭ ಫಲವನ್ನ ನೋಡಿದ್ರೆ ಇನ್ನ 50% ಅಶುಭ ಫಲಗಳನ್ನೇ ನೋಡ್ತಾರೆ. ಭಾರಿ ದೊಡ್ಡ ಗಂಡಾತರ ಕಾದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾದರೆ ಮೀನ ರಾಶಿಯವರ ಮೇ ತಿಂಗಳ ಭವಿಷ್ಯ ಹೇಗಿದೆ ಎಂಬುದರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ಮೀನ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀನ ರಾಶಿಯ ಮೇ ತಿಂಗಳ 2025ನೇ ವರ್ಷದ ಶುಭ ಫಲಗಳ ಬಗ್ಗೆ ಮೊದಲಿಗೆ ತಿಳಿದುಕೊಳ್ಳೋಣ. ಶುಭ ಫಲಗಳಲ್ಲಿ ಮೊದಲನೆಯದಾಗಿ ಸೂರ್ಯನಿಂದ ಪ್ರಯಾಣದ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ. ಸೂರ್ಯ ಗ್ರಹ ಚೆನ್ನಾಗಿರೋದ್ರಿಂದ ಈ ರಾಶಿಯವರು ವಿದ್ಯಾಭ್ಯಾಸದ ಪರವಾಗಿಯಾದರೂ ಆಗಬಹುದು ಅಥವಾ ವ್ಯವಹಾರದ ಪರವಾಗಿಯೂ ಕೂಡ ಪ್ರಯಾಣ ಮಾಡುವಂತಹ ಯೋಗ ಸೂರ್ಯನಿಂದ ಮೀನ ರಾಶಿಯವರಿಗೆ ಒಲಿದು ಬರುತ್ತೆ. ವಿದೇಶಕ್ಕೇನಾದ್ರೂ ನೀವು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಇದು ಉತ್ತಮವಾದಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ಸ್ವಲ್ಪ ಪ್ರಯತ್ನದಿಂದ ಅತಿಯಾದ ಲಾಭವನ್ನು ಈ ತಿಂಗಳಲ್ಲಿ ಪಡೆದುಕೊಳ್ಳಬಹುದು. ನೀವೇನಾದ್ರೂ ನೀವು ಮಾಡುವಂತಹ ಕೆಲಸಗಳಲ್ಲಿ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು, ಅದರಲ್ಲಿ ಅತಿಯಾದಂತಹ ಲಾಭ ಅನ್ನೋದು ಈ ರಾಶಿಯವರಿಗೆ ಆಗತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಕಂಡು ಬರುತ್ತೆ. ಈ ರಾಶಿಯವರು ತುಂಬಾ ವರ್ಷಗಳಿಂದ ತುಂಬಾ ದಿನಗಳಿಂದ ಸಾತಿ ಇರೋದ್ರಿಂದ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳ ಸರಮಾಲೆನೆ ನೀವು ಕಾಣ್ತಿರ್ತೀರಾ. ಆದ್ರೆ ಈ ತಿಂಗಳಲ್ಲಿ ನೀವು ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದನ್ನು ಕೂಡ ಕಾಣ್ತೀರಾ. ಇನ್ನು ಬುಧ ಗ್ರಹದಿಂದ ಹಣಕಾಸಿನಲ್ಲಿ ಅದೃಷ್ಟ ಅನ್ನೋದು ಶುರುವಾಗುತ್ತೆ. ಬುಧ ಗ್ರಹ ಈ ರಾಶಿಯಲ್ಲಿ ಚೆನ್ನಾಗಿರೋದ್ರಿಂದ ಹಣಕಾಸಿನಲ್ಲಿ ಸಾಕಷ್ಟು ರೀತಿಯ ಲಾಭವನ್ನು ಕಾಣ್ತಾರೆ. ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಬರೋದಿಲ್ಲ. ನಿಮ್ಗೆ ಯಾರಾದ್ರೂ ಹಣ ಕೊಡಬೇಕು ಅಂದ್ರೂ ಕೂಡ ನೀವು ಸಡನ್ ಆಗಿ ಆ ಹಣನ ವಾಪಸ್ ಪಡ್ಕೋಬಹುದು. ಇನ್ನು ಸಾಲವಾಗಿ ಕೊಟ್ಟಂತಹ ಹಣ ಮರಳಿ ಬರುತ್ತೆ. ನೀವು ಯಾರಿಗಾದ್ರೂ ಸಾಲ ಕೊಟ್ಟಿದ್ರೆ ಆ ಹಣ ಬರ್ದೇನೆ ಕಾಡಿಸ್ತಿದ್ರೆ, ಅವರು ಕೊಡ್ದೇನೆ ಹೊಟ್ಟೆ ಉರಿಸ್ತಿದ್ರೆ ಖಂಡಿತವಾಗಿಯೂ ಕೂಡ ಈ ತಿಂಗಳಲ್ಲಿ ಅಂತಹ ಹಣಗಳು ಬಂದು ಸೇರುತ್ತೆ. ನಿಮ್ಗೇನಾದ್ರೂ ಬರ್ಬೇಕಿದ್ದಂತಹ ಹಣ ಇದ್ರೆ ಅಂತಹ ಹಣ ಕೂಡ ಬರುತ್ತೆ. ಅಂದ್ರೆ ಇವಾಗ ಏನಾದ್ರೂ ಲೋನ್ಗೆ ಅಪ್ಲೈ ಮಾಡಿರ್ತೀರ, ಅದು ಬರ್ದೇನೆ ಒದ್ದಾಡ್ತಿರೋದು, ಈ ರೀತಿಯಾಗಿ ಏನಾದ್ರೂ ಒಂದು ಹಣಕ್ಕೆ ಸಂಬಂಧಪಟ್ಟಂತಹ ಬರ್ಬೇಕಾಗಿರುವಂತಹ ಹಣ ಇದ್ರೆ ಅಂತಹ ಎಲ್ಲಾ ಹಣ ಕೂಡ ಬಂದು ನಿಮ್ಮ ಕೈ ಸೇರುತ್ತೆ. ಇನ್ನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅನ್ನೋದನ್ನ ಕಾಣ್ತೀರಾ. ಮೀನ ರಾಶಿಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮೀನ ರಾಶಿಯ ಕುಟುಂಬದವರು ಖಂಡಿತವಾಗಿಯೂ ಕೂಡ ಪ್ರಗತಿಯನ್ನು ಕಾಣಬಹುದು. ವಿದ್ಯಾಭ್ಯಾಸದಲ್ಲಿ ಉತ್ತಮ ಅಂಕನ ನಿಮ್ಮ ಮಕ್ಕಳು ಗಳಿಸ್ತಾರೆ. ಅದರಿಂದ ನಿಮಗೆ ಗೌರವ, ಕೀರ್ತಿ, ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿಮಗೆ ಉತ್ತಮವಾದಂತಹ ಪ್ರಗತಿ ಅನ್ನೋದು ಕಾಣುತ್ತೆ. ಇನ್ನು ಕುಜನಿಂದ ತಂದೆಯ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಕಾಣುತ್ತೆ. ಕುಜಗ್ರಹ ಪಿತೃಸ್ಥಾನದಲ್ಲಿ ಉತ್ತಮವಾಗಿರೋದ್ರಿಂದ ನಿಮ್ಮ ತಂದೆ ಏನಾದ್ರೂ ಆರೋಗ್ಯದಲ್ಲಿ ಅಥವಾ ತಂದೆ ಸಮಾನರಾದವರೇನಾದ್ರೂ ಆರೋಗ್ಯದಲ್ಲಿ ತುಂಬಾ ದಿನಗಳಿಂದ ಒದ್ದಾಡ್ತಿದ್ರೆ, ನರಳಾಡ್ತಿದ್ರೆ ಈ ಸಮಯದಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಕೂಡ ಸಿಗುತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿ ಸಿಗುತ್ತೆ. ನೀವೇನಾದ್ರೂ ನಿಮ್ಮ ತಂದೆ ಅಥವಾ ತಾತ ಮುತ್ತಾತನ ಕಾಲದ ಜಮೀನಿನ ವಿಷಯವಾಗಿ ಏನಾದ್ರೂ ಜಗಳಗಳು, ಕಲಹಗಳು ಏನಾದ್ರೂ ನಡೀತಿರ್ಲಿ, ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಆ ಆಸ್ತಿ ಬಂದು ನಿಮ್ಮ ಕೈ ಸೇರುತ್ತೆ ಅಂತಾನೆ ಹೇಳ್ಬಹುದು. ಕೋರ್ಟು ಕಚೇರಿ ವಿಷಯದಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. ನೀವೇನಾದ್ರೂ ಆಸ್ತಿ ವಿಚಾರವಾಗಿ ಆಗಿರ್ಲಿ ಅಥವಾ ಬೇರೆ ವಿಚಾರವಾಗಿ ಆಗಿರ್ಲಿ ಕೋರ್ಟಲ್ಲಿ ಕಲಹಗಳು, ಜಗಳಗಳು ನಡೀತಿದ್ರೆ ಅದರಿಂದ ಕೂಡ ನಿಮ್ಗೆ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಶುಕ್ರನಿಂದ ಶನಿದೋಷ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಮೀನ ರಾಶಿಯವರಿಗೆ ಸಾತಿ ಇರೋದ್ರಿಂದ ಶನಿದೋಷ ಇದ್ದೇ ಇರುತ್ತೆ. ಆದ್ರೆ ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲಿ ಚೆನ್ನಾಗಿರೋದ್ರಿಂದ ಶನಿದೋಷ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ವಿದ್ಯಾಭ್ಯಾಸದಲ್ಲಿ ಜ್ಞಾನ ಅನ್ನೋದು ಈ ರಾಶಿಯವರಿಗೆ ಹೆಚ್ಚಾಗುತ್ತಾ ಹೋಗುತ್ತೆ. ಈ ರಾಶಿಯವರೇನಾದ್ರೂ ವಿದ್ಯಾಭ್ಯಾಸ ಮಾಡ್ತಿದ್ರೆ, ವಿದ್ಯಾರ್ಥಿಗಳಾಗಿದ್ರೆ ನಿಮ್ಮ ಬುದ್ಧಿವಂತಿಕೆ ಅನ್ನೋದು ಹೆಚ್ಚಾಗುತ್ತೆ. ಕೇತುವಿನಿಂದ ತೊಂದರೆಗಳು ಕಡಿಮೆ ಆಗ್ತಾ ಬರುತ್ತೆ. ಸಾತಿ ಇರೋದ್ರಿಂದ ತೊಂದರೆಗಳು ಸರ್ವೇ ಸಾಮಾನ್ಯ. ಹಾಗೇನೆ ಶುಕ್ರ ಮತ್ತು ಕೇತುವಿನಿಂದ ತೊಂದರೆಗಳು ಕಡಿಮೆ ಆಗ್ತಾ ಬರುತ್ತೆ. ವಿದೇಶ ಪ್ರಯಾಣದ ಯೋಗ ಕೂಡ ರಾಶಿಯವರಿಗೆ ಇರುತ್ತೆ.
ನೋಡಿದ್ರಲ್ಲ 50% ಎಷ್ಟೆಲ್ಲ ಲಾಭ ಮತ್ತು ಶುಭ ಫಲ ಇದೆ ಅಂತ. ಇನ್ನು ಅಶುಭ ಫಲಗಳ ಬಗ್ಗೆ ಮುಂದಿನದಾಗಿ ನೋಡೋಣ. ಎಚ್ಚರಿಕೆ ಏನೇನು ವಹಿಸಬೇಕು ನೀವು ಮೇ ತಿಂಗಳಲ್ಲಿ ಅಂತ ನೋಡೋದಾದರೆ, ಶನಿಯಿಂದ ಆರ್ಥಿಕ ನಷ್ಟ ಅನ್ನೋದು ಇದ್ದೇ ಇರುತ್ತೆ. ಸಾಡೆ ಸಾತಿ ಇದೆ ಅಂದರೆ ಕಷ್ಟಗಳು ಇರೋದು ಕಾಮನ್. ಆದರೆ ಆರ್ಥಿಕವಾಗಿ ನಷ್ಟ ಅನ್ನೋದು ಈ ರಾಶಿಯವರಿಗೆ ಶನಿಯಿಂದ ಬರುತ್ತೆ, ಹುಷಾರಾಗಿರಿ. ಮತ್ತು ನಿಮ್ಮ ಮನಸ್ಸನ್ನು ಹಿಡಿತದಿಂದ ಇಟ್ಕೊಬೇಕಾಗತ್ತೆ. ನೀವು ಸುಮ್ಮನೆ ಮನಸ್ಸೆಲ್ಲನ್ನ ಚಂಚಲ ಮಾಡ್ಕೊಳ್ಳೋದು, ಸುಮ್ಮನೆ ದುಃಖ ಪೀಡಿತರಾಗೋದು, ಹಾಗೆಯೇ ಏನೇನೋ ಯೋಚನೆ ಮಾಡೋದು, ಈ ರೀತಿಯಾಗಿ ಮಾಡೋದಕ್ಕಿಂತ ನಿಮ್ಮ ಮನಸ್ಸನ್ನು ನೀವು ಹಿಡಿತದಿಂದ ಇಟ್ಕೋಬೇಕಾಗತ್ತೆ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಾಗುತ್ತೆ. ಇಲ್ಲ ಅಂದರೆ ಸಾಕಷ್ಟು ರೀತಿಯಾದಂತಹ ನಷ್ಟ ಅನ್ನೋದನ್ನು ನೀವು ಅನುಭವಿಸ್ತೀರಾ. ದುಡಿಯೋದೇ 10,000 ಅಂದ್ಕೊಳ್ಳಿ, 20,000 ಖರ್ಚು ಮಾಡಿದ್ರೆ ಅದರಲ್ಲಿ 10,000 ಸಾಲನೇ ಆಗುತ್ತೆ. ಅದರಿಂದ ನಿಮಗೆ ಸಾಕಷ್ಟು ಸಮಸ್ಯೆ ಅನ್ನೋದು ಈ ರಾಶಿಯವರಿಗೆ ಎದುರಾಗುತ್ತೆ. ಇನ್ನು ಭಕ್ತಿ ಇದ್ರೆ ಮಾತ್ರ ಒಳ್ಳೆಯದಾಗುತ್ತೆ. ನೀವೇನಾದರೂ ಭಕ್ತಿ ಇಲ್ಲದೇನೆ ದುರಾಂಕಾರ ಅಹಂಕಾರ ಅನ್ನೋದನ್ನ ನಿಮ್ಮ ಮೈಗೂಡಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಸಾಕಷ್ಟು ಸಮಸ್ಯೆ ಅನ್ನೋದು ಬರುತ್ತೆ. ಹಾಗಾಗಿ ಈ ರಾಶಿಯವರು ದೇವರ ಮೊರೆ ಹೋದಷ್ಟು ಒಳ್ಳೆಯದಾಗುತ್ತೆ. ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನಿಮ್ಮ ಜೀವನದಲ್ಲಿ ಒಳಿತಾಗುತ್ತೆ. ಶನಿ ಭಗವಂತ ನಿಮ್ಮ ತಾಳ್ಮೆನ ಪ್ರಶ್ನೆ ಮಾಡ್ತಿರ್ತಾರಂತೆ, ಚರ್ಚೆ ಮಾಡ್ತಿರ್ತಾರಂತೆ, ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಿರ್ತಾರಂತೆ. ಹಾಗಾಗಿ ನೀವೆಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ. ಇನ್ನು ಗುರುಬಲ ಕೂಡ ಇರೋದಿಲ್ಲ ಈ ರಾಶಿಯವರಿಗೆ. ಶನಿ ಬಲ ಕೂಡ ಇಲ್ಲದೆ ಇರೋದ್ರಿಂದ, ಗುರುಬಲ ಕೂಡ ಇಲ್ಲದೆ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಬಂದೇ ಬರುತ್ತೆ. ಹಾಗೇನೆ ಈ ರಾಶಿಯವರು ಸಾಲನೂ ಕೂಡ ಮಾಡ್ಕೊಳ್ಳುವಂತಹ ಸಂದರ್ಭ ಬರುತ್ತೆ. ಅದಕ್ಕೆ ಮೊದಲೇ ಹೇಳಿದ್ದು, ಹಾಸಿಗೆ ಎಷ್ಟಿರುತ್ತೋ ಅಷ್ಟು ಕಾಲು ಚಾಚಿದ್ರೆ ಈ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇವ್ರಿಗೆ ಬರುವಂತಹ ಹಣನ ನೀವು ಸರಿದೂಗಿಸ್ಕೊಂಡು ಹೋಗೋದು ಉತ್ತಮವಾಗಿರುತ್ತೆ. ನೀವೇನಾದರೂ ಐಷಾರಾಮಿ ಜೀವನ ಕಾಣಬೇಕು ಅಂತ ಸಾಲ ಮಾಡಿಕೊಂಡು ನೀವು ವಿಪರೀತವಾದ ಖರ್ಚುಗಳನ್ನ ಮಾಡ್ಕೊಂಡು ಬಂದರೆ ಖಂಡಿತವಾಗಿಯೂ ಕೂಡ ಸಾಕಷ್ಟು ಸಮಸ್ಯೆ ಅನ್ನೋದು ಬರುತ್ತೆ. ರಾಹುವಿನಿಂದ ಕೂಡ ಸ್ವಲ್ಪ ತೊಂದರೆಗಳು ಎದುರಾಗುತ್ತೆ. ರಾಹು ಹೇಗಿರ್ತಾರೆ ಅಂದರೆ, ಹಣ ಕೊಡ್ತಾನೆ ಇರ್ತಾರೆ, ಢಮಾರ್ ಅಂತ ಎತ್ತಾಕ್ಬಿಡ್ತಾರೆ. ಹಾಗಾಗಿ ರಾಹುವಿನಿಂದ ತೊಂದರೆಗಳು ಕೂಡ ಬರುತ್ತೆ. ಇನ್ನು ಈ ರಾಶಿಯವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೋ ಅಷ್ಟು ಒಳಿತಾಗುತ್ತೆ. ನೀವೆಷ್ಟು ಕಷ್ಟಪಡ್ತೀರೋ ಅಷ್ಟು ನಿಮ್ಮ ಜೀವನದಲ್ಲಿ ಸುಖ ಅನ್ನೋದು ಬರುತ್ತೆ. ಇನ್ನು ಶನಿಯಿಂದ ಆಲಸ್ಯ ಕೂಡ ಬರಬಹುದು. ಶನಿ ಭಗವಂತ ನಮ್ಮ ರಾಶಿಯಲ್ಲಿ ನಮಗೆ ಎಷ್ಟು ತಾಳ್ಮೆನ ಪರೀಕ್ಷೆ ಮಾಡ್ತಾರೆ. ಹಾಗೆಯೇ ಎಷ್ಟು ಆಲಸ್ಯ ಅಂದರೆ ಇವತ್ತು ಮಾಡುವಂತಹ ಕೆಲಸನ ನಾಳೆ ಮಾಡೋ ಥರ ಆಲಸ್ಯನ ಕೊಡ್ತಿರ್ತಾರೆ. ಹಾಗಾಗಿ ನಾವು ನಾಳೆ ಮಾಡೋ ಕೆಲಸ ಇವತ್ತೇ, ಮುಂದಿನ ದಿನ ಮಾಡೋ ಕೆಲಸನ ಈಗಲೇ ಅನ್ನೋ ಥರ ನಾವು ಮಾಡ್ಕೊಂಡು ಹೋದರೆ ಖಂಡಿತವಾಗಿಯೂ ಕೂಡ ಒಳಿತಾಗುತ್ತೆ. ನೀವು ಅಂದ್ಕೊಂಡಿರುವಂತಹ ಕೆಲಸಗಳು ಮುಂದಕ್ಕೆ ಹೋಗ್ಬಹುದು. ನೀವು ಅಂದ್ಕೊಂಡೇ ಇರೋದಿಲ್ಲ, ಆ ಕೆಲಸಗಳು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅದು ಪೋಸ್ಟ್ಪೋನ್ ಆಗಬಹುದು. ಈ ರೀತಿಯಾಗಿ ಸಮಸ್ಯೆಗಳು ಬರುತ್ತೆ. ಇನ್ನು ಉದ್ಯೋಗಿಗಳಿಗೆ ಟೆನ್ಷನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಏನೇ ಒಂದು ಕೆಲಸ ಮಾಡೋಕ್ಕೆ ಹೋಗಿ ಅದರಿಂದ ನಿಮಗೆ ತೊಂದರೆಗಳು ಬರೋದ್ರಿಂದ ಟೆನ್ಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ತಾಳ್ಮೆಯಿಂದ ನೀವು ಆ ಕೆಲಸಗಳನ್ನ ಮಾಡಬೇಕಾಗತ್ತೆ. ಇನ್ನು ಖರ್ಚಿನ ಮೇಲೆ ಖರ್ಚು ಬರಬಹುದು, ನಿಗಾ ವಹಿಸಬೇಕಾಗುತ್ತೆ. ನಿಮ್ಮ ಖರ್ಚನ್ನು ನೀವು ಎಷ್ಟು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ. ನಿಮ್ಮ ಖರ್ಚಿನ ಮೇಲೆ ನಿಮಗೆ ನಿಗಾ ಇದ್ದರೆ ತುಂಬಾ ಒಳಿತಾಗುತ್ತೆ. ಇನ್ನು ನೋಡಿದ್ರಲ್ಲ ಮೀನರಾಶಿಯವರಿಗೆ ಎಷ್ಟು ಶುಭ ಫಲ ಇದೆಯೋ ಅಷ್ಟೇ ಅಶುಭ ಫಲಗಳು ಇದೆ. ಇನ್ನು ಪರಿಹಾರಗಳೇನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ, ಶನಿಶಾಂತಿ ಮಾಡ್ಕೊಳ್ಳೋಕೆ ಹನುಮಾನ್ ಚಾಲೀಸಿನ ಪ್ರತಿದಿನ ಪಠನೆ ಮಾಡಬೇಕಾಗತ್ತೆ. ಜೊತೆಗೆ ರಾಹುವಿನ ಶಾಂತಿ ಮಾಡಿಸ್ಬೇಕಾಗತ್ತೆ. ಗಣೇಶನ ಆರಾಧನೆ ಕೂಡ ಮಾಡಬೇಕಾಗುತ್ತೆ. ನೀವೇನಾದರೂ ಹೀಗೆ ಮಾಡ್ಕೊಂಡು ಬಂದರೆ ಖಂಡಿತವಾಗಿಯೂ ಕೂಡ ನಿಮಗಿರುವಂತಹ ಕಷ್ಟಗಳು, ನೋವುಗಳು ಎಲ್ಲವೂ ಕೂಡ ನಿಮ್ಮಿಂದ ದೂರವಾಗುತ್ತೆ. ಶುಭ ಫಲಗಳೇ ಹೆಚ್ಚಾಗುತ್ತೆ. ನಿಮ್ಮದು ಏನಾದರೂ ಮೀನರಾಶಿಯಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.